ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ ರೀತಿ ರಿವಾಜುಗಳೆಲ್ಲವನ್ನು ಅರ್ಥಕೊಂಡಿದ್ದರು. ತದನಂತರ 82ರಲ್ಲಿ ತಮ್ಮ ಗುರುಗಳ ಅನುಪಸ್ಥಿತಿಯಲ್ಲಿ ಇವರಿಗೆ ಪಟ್ಟಾಭಿಷೇಕ ಆಗುತ್ತೆ 1982ರಲ್ಲಿ. ಅವಾಗ ಇವರಿಗೆ ಸಿದ್ಧಲಿಂಗ ಶಿವಾಚಾರ್ಯ ಅಂತ ಹೆಸರಿರ್ತಾರೆ. ಈ ಮಠದ 25ನೆಯ ಪೀಠಾಧಿಪತಿಗಳಾಗಿ ಆಯ್ಕೆ ಪೀಠಾಧ್ಯಕ್ಷರಾಗ್ತಾರೆ. ಅವರಿಗೆ ಪೀಠಾಧ್ಯಕ್ಷರಾದಾಗ ಅವರಿಗೆ ಆದಂಥ ವಯಸ್ಸು 33 ವರ್ಷ. ಎಷ್ಟು? 33 ವರ್ಷ ವಯಸ್ಸಿನಲ್ಲಿ ಈ ಮಠದ ಪೀಠಾಧಿಪತಿ ವಹಿಸ್ಕೊಳ್ತಾರೆ. ಅವಾಗ ಈ ಮಠಕ್ಕೆ ಯಾವುದೇ ಹೇಳಿಕೊಳ್ಳುವಂಥ ಒಂದು ಆಸ್ತಿ ಇದ್ದಿದ್ದಿಲ್ಲ. ಶಿಕ್ಷಣ ಜೊತೆಗೆ ದಾಸೋಹವನ್ನು ಏರ್ಪಡಿಸಿ ಅದರ ಶಿಕ್ಷಣ ಕೊಡ್ತಾರೆ, ದಾಸೋಹ ಕೊಡ್ತಾರೆ. ಇಲ್ಲಿ ಕಟ್ಟಡಗಳನ್ನು ಕಟ್ಟೋ ತೊಂದರೆ ಆಗುತ್ತೆ. 2005ರಲ್ಲಿ ಅವರಿಗೆ ಆರೋಗ್ಯದ ತೊಂದರೆ ಆಗುತ್ತೆ. ಆ ಸಂದರ್ಭದಲ್ಲಿ ಸ್ವಲ್ಪ ಶಿಕ್ಷಣ ಕ್ಷೇತ್ರದಲ್ಲಿ ಸ್ವಲ್ಪ ಕುಂಠಿತ ಆಗುತ್ತೆ. ನಂತರ 2013ರಲ್ಲಿ ಮತ್ತೆ ಚೇತರಿಸ್ಕೊಳ್ತಾರೆ, ಮತ್ತೆ ಜೋಗಿ ಹಿಡಿತಾರೆ, ಮತ್ತೆ ಹೋಗ್ತಾರೆ. ಈ ಮಠವನ್ನು ಕಟ್ಟಲಿಕ್ಕೆ ತಮ್ಮ ಮನುಮನತನವನ್ನು ಅರ್ಪಿಸ್ತಾರೆ. ಈ ರೀತಿಯಾಗಿ ಕೆಲಸವನ್ನು ಮಾಡಿದಂತಹ ಸಿದ್ಧಲಿಂಗ ಶಿವಾಚಾರ್ಯರು 2017ರಲ್ಲಿ ಅವರು ಲಿಂಗೈಕ್ಯರಾಗ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಈ ಮಠಕ್ಕೆ ಒಂದು ಪೀಠಾಧಿಪತಿಗಳಾಗಿ ನನ್ನ ಮುಂದಿನ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಿಸಬೇಕೆಂಬ ಚಿಂತೆಯಲ್ಲಿದ್ದಾಗ ಆ ಸಂದರ್ಭದಲ್ಲಿ ಬರ್ತಂತಹ ಪೂಜ್ಯರೇ ಇವತ್ತಿನ ನಮ್ಮ ಸಿದ್ದೇಶ್ವರ ಇವರು ಅವರ ಸಿದ್ಧಲಿಂಗ ಶಿವಾಚಾರ್ಯರ ಮೊಮ್ಮಗ ಅಂದರೆ ಶಿವಮೂರ್ತಿಯವರಿದ್ರಲ್ಲ, ಅವರ ಮಗ ಸಿದ್ದಯ್ಯನವರು, ಇವರು ತಂದೆಯವರು. ಆ ಸಿದ್ದಯ್ಯನವರ ಮಗನೇ ಇವರು. ಸಿದ್ದಯ್ಯನವರು ಮತ್ತು ಸಿದ್ದಮ್ಮ ಇಬ್ಬರು ದಂಪತಿಗಳು ಹೊಟ್ಟಲಿದ್ದಾಗ ಈ ಮಠಕ್ಕೆ ಬಂದಿರ್ತಾರೆ. ಅವರು ಪೂಜ್ಯರಿರ್ತಾರೆ. ಆ ಸಿದ್ದಮ್ಮನ ಹೊಟ್ಟೆಲಿದ್ದು ನೋಡ್ಕೊಂಡ ಅವಾಗ ಅವರು ಪೂಜ್ಯರು ಸಿದ್ಧಲಿಂಗ ಶಿವಾಚಾರ್ಯ ಆದರೆ ಹೊಟ್ಟೆಯಲ್ಲಿ ಒಂದು ಗಂಡು ಮಗು ಹುಟ್ತಾ ಇದೆ. ಅದು ನಿಮ್ಮ ಮಗು ಅಲ್ಲ, ಅದು ನನ್ನ ಮಗು. ಹುಟ್ಟಿದ ನಂತರ ನನಗೆ ಕೊಡಬೇಕಾದ್ರೆ ಅದನ್ನು ಚೆನ್ನಾಗಿ ಜೋಪಾನ ಮಾಡೋದು ಹೇಳ್ತಾರೆ. ಅವಾಗ ಸಿದ್ದಯ್ಯನವರಿಗೆ ಸ್ವಲ್ಪ 2 ರೀತಿಯಾದಂಥ ಕಣ್ಣೀರು ಬರ್ತವೆ. ಒಂದು, ಸ್ವಾಮಿಗಳು ಹೇಳ್ದಂಗೆ ನನಗೆ ಗಂಡು ಮಗು ಆಗ್ತದೆ ಒಂದು ಆನಂದದ ಕಣ್ಣೀರಾದರೆ, ಹುಟ್ಟಿದ ನಂತರ ಇವರಿಗೆ ಕೊಡಬೇಕಲ್ಲ ಅನ್ನೋದು ಮತ್ತೊಂದು ದುಃಖ. ಆದರೂ ಕೂಡ ಅವತ್ತು ಆ ದುಃಖವನ್ನು ನುಡ್ಕೊಂಡು ಸಂತೋಷದಲ್ಲಿ ಆಯಿತು ಆಪರೇಷನ್ ಹೇಗೆ ಹೇಳ್ತಾರೆ ಹಾಗೆ ಅಂತ ಹೇಳಿ ಮಾತುಕೊಟ್ಟಿರ್ತಾರೆ. ಆ ಮಾತಿನ ಪ್ರಕಾರವೇ ಇವರನ್ನು ಇಲ್ಲಿಗೆ ಉತ್ತರಾಧಿಕಾರಕ್ಕೆ ಕೊಡ್ತಾರೆ. ಅವರ ನಂತರ ಪೀಠಾಧಿಪತಿಗಳಾದವರೇ ಪೂಜ್ಯ ಸಿದ್ದೇಶ್ವರ ಮಹಾರಾಜರು. ಈ ರೀತಿಯಾಗಿ ಅವರು ತಮ್ಮ ಜೀವನವನ್ನು ಕಳೀತಾ ಹೋಗ್ತಾರೆ. ಇದು ಇಷ್ಟೇ ಅಲ್ಲ, ಅವರು ಸಾಮಾಜಿಕವಾಗಿ ಹಲವಾರು ಕಾರ್ಯಗಳನ್ನು ಸಿದ್ಧಲಿಂಗ ಶಿವಾಚಾರ್ಯ ಮಾಡ್ತಾರೆ. ತದನಂತರ ಅವ್ರು ಮಾಡಿದಂತೆ ಕೆಲವಷ್ಟು ಕೆಲಸಗಳು ಹೇಗಿದಂದ್ರೆ ಜನಸಾಮಾನ್ಯರಿಗೆ ಅವು ಪವಾಡವೇನೋ ಅನಿಸೋ ಲೆಕ್ಕದಲ್ಲಿರುತ್ತೆ. ಅದು ಕಾಕತಾಳೀಯವೋ ಪವಾಡವೋ ಗೊತ್ತಿಲ್ಲ. ಅವ್ರು ಮಾಡಿದಂಥ ಒಂದು 2 ಉದಾಹರಣೆ ನೋಡಿದಾಗ ನಿಮಗೆ ಅನಿಸುತ್ತೆ. ಇಲ್ಲಿ ಹಲವಾರು ಮೊಲಗಳನ್ನು, ಜಿಂಕೆಗಳನ್ನು, ನವಿಗಳನ್ನು ಸಾಕಿದ್ರು ಅವರು.
ಸಾಕಿದಾಗ ಇಲ್ಲಿ ಮಠಕ್ಕೆ ಯಾರಾದರೂ ದಂಪತಿಗಳು ಪುತ್ರ ಸಂತಾನಕ್ಕೋಸ್ಕರವಾಗಿ ಬಂದಾಗ ಅದಕ್ಕೆ ಆಯುರ್ವೇದ ಔಷಧಿಗಳ ಗುಳಿಗೆಯನ್ನು ಕೊಡ್ತಿದ್ರು. ಹಾಗೆ ಮಹಾರಾಷ್ಟ್ರದ ಒಬ್ಬರು ದಂಪತಿಗಳು ಆಯುರ್ವೇದ ಔಷಧಿಗಳ ಗುಳಿಗೆ ಕೊಡ್ತಾರಂತ ಬಂದಿದ್ರು. ಆ ಸಂದರ್ಭದೊಳಗೆ ಅಪ್ಪಾಜಿಯವರು ಆ ಗುಳಿಗೆಯನ್ನು ತಯಾರು ಮಾಡಿದ್ರಲ್ಲ, ಆ ಗುಳಿಗೆ ತಯಾರು ಮಾಡಿದ ಒಣಗಿಸ್ಲಿಕ್ಕೆ ಹೊರಗೆ ಹಾಕಿರ್ತಾರೆ. ಆ ಒಣಗಿಂದ ಕೊಡ್ತಾರೆ. ಅವು ಒಣಗಿದಾಗ ಏನಾಗಿರ್ತದೆ, ಅಲ್ಲಿ ಮೊಲ ಹಿಕ್ಕಿ ಹಾಕಿದ್ವು. ಆ ಆಯುರ್ವೇದ ಗುಳಿಗೆ ಜೊತೆ ಮೊಲದ ಹಿಕ್ಕಿಗಳು ಕೂಡಿಬಿಟ್ಟಿದ್ವು. ಅವು ಗೊತ್ತಾಗಿಲ್ಲ ಆ ದಂಪತಿಗಳಿಗೆ. ಆ ಆಯುರ್ವೇದ ಗುಳಿಗೆ ಜೊತೆ ಮೊಲದ ಹಿಕ್ಕಿನೂ ಕೊಟ್ಟುಬಿಟ್ಟಿರ್ತಾರೆ. 2-3 ದಿವಸ ಆದ ನಂತರ ಇಲ್ಲಿ ಪ್ರಸಾದ ಮಾಡುವಂತಹ ಒಂದು ವಿದ್ಯಾರ್ಥಿಯಿಂದ ಅದು ಗೊತ್ತಾಗುತ್ತೆ ಅವರಿಗೆ. ಅಪ್ಪಾಜಿಯವರು ನಿಮ್ಮ ಮೊನ್ನೆ ಅವ್ರಿಗೆ ಕೊಟ್ಟಂಥ ಗುಳಿಗಳಿಗೆ ಮೊಲದ ಹಿಕ್ಕಿದ್ದು, ಆ ಹಿಕ್ಕಿ ಸಹಿತ ಕೊಟ್ಟರೆ ಅವರಿಗೆ ಅಂತೇಳಿ ಹೋಗೋದು ಸ್ವಲ್ಪ ಭಾಳ ನೋವಾಗುತ್ತೆ, ಪಶ್ಚಾತ್ತಾಪ ಪಡ್ತಾರೆ. ಅದಾದ ನಂತರ ಹೇಳ್ತಾರೆ ಅವರು, ನನ್ನದಲ್ಲದ ತಪ್ಪಿದು, ನಾನು ಬೇಕು ಅಂತ ಮಾಡಿದ ತಪ್ಪು ಅಲ್ಲ, ಇದು ಅಚಾನಕ್ ಆಗಿದ್ದು. ಈ ಮಠದ ಮೂಲರಾದಂತಹ ಸಿದ್ಧಲಿಂಗರು ಅವರೇ ನೋಡ್ಕೊಳ್ಳಿ ಅಂತ ಅವ್ರ ಮೇಲೆ ಭಾರ ಹಾಕಿ ಸುಮ್ಮನೆ ವಿಚಿತ್ರ ಆದರೂ ಸತ್ಯ. ಮುಂದೆ ಕೆಲವು ವರ್ಷದ ನಂತರ ಅದೇ ದಂಪತಿಗಳು ಒಂದು ಗಂಡು ಮಗು ತೊಗೊಂಡ್ಬರ್ತಾರೆ. ಬಂದವ್ರಿಗೆ ಹೇಳ್ತಾರೆ, ಹಿಂಗಪ್ಪಾಜಿ ನಿಮ್ಮಿಂದ ಗುಳಿಗೆ ತೊಗೊಂಡು ಹೋಗಿದ್ವಿ, ಆ ಗುಳಿಗೆ ಸದಾ ತೊಗೊಂಡು ಬಂದು ನಮಗೊಂದು ಗಂಡು ಮಗು ಆಗಿದೆ. ಇದು ಪವಾಡವೋ ಅದೋ ಗೊತ್ತಿಲ್ಲ, ಆ ರೀತಿಯಾದಂಥ ಅದೇ ರೀತಿಯೇ ಇವರು ಇವತ್ತಿನ ಉಮರ್ಗ, ಅವರು ಮಹಾರಾಷ್ಟ್ರ ಕಡೆ ಉಮರ್ಗ, ಮಹಾರಾಷ್ಟ್ರ ಲಾತೂರ್ ಈ ಕಡೆ ಬಹಳ ಸಲ ಹೋಗ್ತಿದ್ರು. ಆ ಸಂದರ್ಭದಲ್ಲಿ ಹೋದಾಗ ಲಾತೂರಿಗೆ ಹೋಗಿ ಬರುವಂತಾಗ ಒಂದು ಮಂತ್ರದಲ್ಲಿ ಕೊಂಡಿರ್ತಾರೆ ಅವರು ಉಮರ್ಗದ ಎಮ್ಮೆಗಳು. ಒಂದು ಮಣ್ಣದಾಗೆ ನಾವು ನಮ್ಮ ಸ್ಕೂಲ್ನಲ್ಲಿ ಹೋದ ವರ್ಷ ಅವರಿಗೆ ಸನ್ಮಾನ ಮಾಡಿದ್ವಿ. ಅವ್ರ ಮನೆತನ ಹೇಗಿತ್ತಂದರೆ ಆರಂಭದಲ್ಲಿ ಏನೇನೂ ಇದ್ದಿದ್ದಿಲ್ಲ, ಎಲ್ಲ ಕಷ್ಟದ ರೂಪದಲ್ಲಿ ಇದ್ದರು. ಆ ಸಂದರ್ಭದಲ್ಲಿ ಇವರು ಅಪ್ಪರುಗಳು ಆ ಕಡೆ ಹೋಗುವಾಗ ಅವರು ಸ್ಲಿಪ್ಪರನ್ನು ಹರಿದಿದ್ದು ಹೊಸ ಚಪ್ಪಲ್ ತೊಗೋಬೇಕಂತಂದಾಗ ಅವರು ಒಂದು ಹೊಸ ಚಪ್ಪಲ್ ಕೊಡಿಸ್ತಾರೆ. ಹರಿದ ಚಪ್ಪಲ್ ಇದ್ದರೆ ಇವ್ನು ಎಲ್ಲರೂ ಹಾಕಿಬಿಡಪ್ಪ, ಇವನು ಯಾರು ತುಳಿಯೋದು ಅಂತ ಹೇಳ್ತಾರೆ. ಆ ಮಂಚದವರು ಆ ಹರಿದಿದ್ದ ಚಪ್ಪಲ್, ಹವಾಯಿ ಚಪ್ಪಲ್ಗಳು, ಹರಿದಿದ್ದ ಚಪ್ಪಲನ್ನ ತಗೊಂಡು ತಮ್ಮ ದೇವ್ರ ಕೊಲ್ಲಿಲಿಟ್ಟು ಅದನ್ನು ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡಿದ ಫಲವ ಏನು, ಇವತ್ತು ಅವ್ರ ಮನೆಯಲ್ಲಿ ಎಷ್ಟು ಜನ ಅದರ ಒಟ್ಟು ಸರ್ಕಾರಿ ನೌಕರಿ ಅಷ್ಟೇ ಅಲ್ಲ, ಆ ಮನೆಯ ಒಡೆಯ ಇವತ್ತು ಉಮರ್ಗದ MLA, ಮಹಾರಾಷ್ಟ್ರದ MLA ಆಗಿದ್ದಾರೆ. ಅದು ಅವರ ಒಂದು ಆಶೀರ್ವಾದ, ಅವರ ಒಂದು ಸವಾಲ ಅಂತ ಹೇಳ್ಬೋದು. ಹಾಗೆ ಇಂಥ ಅನೇಕ ಲಾತೂರಿನ ದೇವರಿಗೆ ಒಂದು ಊರು, ದೇವರಿಗೆ ಒಂದು ಊರು. ಆ ಊರಲ್ಲಿ ಜೋಳಿಗೆ ಹಿಡ್ಕೊಂಡು ಹೋಗುವಾಗ, ಆ ಅಜ್ಜುಗಳು ಜೋಳಿಗೆ ಹಿಡ್ಕೊಂಡು ಹೋಗುವಾಗ ಮಠದ ಇಲ್ಲಿ ಅಂಗಡಿಯಲ್ಲಿರುವಂಥ ಅನೇಕ ಮಾಲಕರಿಗೆ ಎದ್ದು ಬಂದು ಕಡೆ ಕಾಲಿನ ನಮಸ್ಕಾರ ಮಾಡಿ ಆಶೀರ್ವಾದ ಕೊಡೋದು, ತಮ್ಗೆ ಆದಷ್ಟು ಕೈಲಾದಷ್ಟು ದೇವಿಗೆಯನ್ನು ಹಾಕಿ ಹೋಗ್ತಿದ್ರು. ಹಾಗೆ ಎಲ್ಲರೂ ಬಂದು ಹಾಕಿ ಹೋಗ್ತಿದ್ರು. ಅದರಲ್ಲಿ ಒಬ್ಬ ಅಂಗಡಿಯವ ಅಜ್ಜೋರು ಬಂದಿದ್ದನ್ನು ನೋಡಾರ್ದಂಗೆ ತನ್ನ ಕೆಲಸದಲ್ಲಿ ಮಗ್ನ ಆಗ್ತಾನೆ. ಕಾರಣ ಇವರಿಗೆ ಎಲ್ಲಿ ಇವರಿಗೆ ಇದನ್ನು ಕೊಡೋದು, ಕಾಣಿಕೆ ಕೊಡೋದು ಅಂತೇಳಿ ಇವರು ಸ್ವಲ್ಪ ನಿಂದಿರ್ತಾರೆ. ಕಾಣಿಕೆ ಕೊಡ್ತಾನೆ ಅಂತೇಳಿ ಕೇಳಲ್ಲ, ನಿಂದಿರ್ತಾರೆ, ಕೊಡಲ್ಲ. ಅವನು ಇಲ್ಲಿ ನಿಂತರೆ ಪರವಾಗಿಲ್ಲ, ಇದು ಉಪಯೋಗ ಇಲ್ಲ ಅಂತ ಮುಂದೆ ಹೋಗಿರ್ತಾರೆ. ಅವ್ರು ಹಿಂದಿದ್ದವರು ಆ ಶಿವಲಿಂಗ ಸ್ವಾಮಿಗಳು ಹಿಂದಿದ್ದವರು ಆ ಭಕ್ತರಂತಾರೆ, ನೋಡು ಅವನು ಯಾವ ರೀತಿ ಕುಂತಾನ, ಕಣ್ಣಿದ್ದು ಕೂಡಾದಂಗೆ ಕುಂತ ನೋಡೋನು, ಅವ್ನಿಗೆ ಒಳ್ಳೇದಾಗುತ್ತಾ ನಾಳೆ ಅಂತ ಕೇಳಿದಾಗ ಆ ಮಾತು ಕೇಳಿದ ತಕ್ಷಣ ಅಪ್ಪಳು ಅಂತಾರೆ, ಏನಂತೀವತ್ತಮ್ಮ ನೀನು, ಅವನಿಗೆ ಕಣ್ಣ ಇಲ್ಲ, ಅವನಿಗೆ ಹೋಗಿ ನೋಡಬೇಕು, ಅವನಿಗೆ ಕಣ್ಣಿಲ್ಲ ಅವನಂತೆ. ಕಾಕ್ತಾಳಿಯೋ ಅಥವಾ ಅವರ ಶಾಪು, ಅವರು ಅವಾಗ ಇದನ್ನು ಹೊಲಿತಿರ್ತಾರೆ, ಆ ಮಾಲಕ ಚೀಲ ಹೊಲಿತಿರ್ತಾನೆ, ದಪ್ಪಣ ಎಡಗಣ್ಣಿ ಚುಚ್ಚುತ್ತೆ, ಕಣ್ಣು ಆಗ ಕಳ್ಕೊಳ್ತಾರೆ. ಆ ಕಣ್ಣು ಹೋಗುತ್ತೆ. ಆ ಕಣ್ಣಿಲ್ಲ ಅಂತ ಹೇಳಿದವರು ಇವತ್ತಿಗೂ ಕೂಡ ಆ ವ್ಯಕ್ತಿ ಅವತ್ತಿನಿಂದ ಈ ಮಠದ ಮೇಲೆ ಭಕ್ತಿ ಇಟ್ಟಂಥ ಆ ವ್ಯಕ್ತಿ ಇವತ್ತಿಗೂ ಕೂಡ ಈ ಮಠಕ್ಕೆ ಬಂದು ಆಶೀರ್ವಾದ ಪಡ್ಕೊಂಡು ಹೋಗ್ತಾನೆ. ಪ್ರತಿ ತಿಂಗಳ ಬರ್ತಾನೆ, ಪ್ರತಿ ಅಮಾವಾಸ್ಯೆಗೂ ಬರ್ತಾನೆ. ಇಂತಹ ಹಲವಾರು ಘಟನೆಗಳು ಈ ಅಪ್ಪವ್ರು ಮಾಡಿದಂತಹ ಸಾಧನೆಗಳಾಗಿರ್ಬೋದು, ಅವ್ರ ಪವಾಡಗಳಾಗಿರ್ಬೋದು, ಅವ್ರು ಮಾಡಿದಂತಹ ಈ ಒಂದು ಕಾರ್ಯ ಕೆಲಸಗಳನ್ನು ನೋಡಿದಾಗ ಇಂತಹ ಮಠದಲ್ಲಿ ನಾನು ಶಿಕ್ಷಕನಾಗಿದ್ದೀನಿ, ಇಂತಹ ಮಠದಲ್ಲಿ ನನ್ನ ವಿದ್ಯಾರ್ಥಿಗಳಿದ್ದಾರೆ ಅಂದರೆ ಇದು ನಾನು ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವಾರ